ಕಾಂಗ್ರೆಸ್ ಮುಖಂಡರು ಮತ್ತೆ ತಮ್ಮ ಬೆಂಬಲಿಗರ ಸಭೆಯನ್ನ ಶಾಸಕ ಪ್ರದೀಪ್ ಈಶ್ವರ್ ಅವರು ನಡೆಸಿದ್ದಾರೆ. ತಮ್ಮ ವಿರುದ್ಧ ನಿರಂತರವಾಗಿ ಪಿತೂರಿ ಸಭೆಗಳನ್ನ ನಡೆಸುತ್ತಿರುವಂತಹ ಜೊತೆಗೆ ಭಾಗವಹಿಸುತ್ತಿರುವಂತಹ ಕಾಂಗ್ರೆಸ್ನ ಕೆಲವು ನಾಯಕರ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದ್ರು, ಅವರನ್ನ ನನ್ನ ಹತ್ತಿರಕ್ಕೂ ಸೇರಿಸೋದಿಲ್ಲ ಅಂತ. ತಮ್ಮ ವಿರೋಧಿಗಳ ವಿರುದ್ಧ ತೀವ್ರವಾಗಿ ಹರಿಹಾಯ್ದಿದ್ದಾರೆ ಪ್ರದೀಪ್ ಈಶ್ವರ್. 50ರಿಂದ 200 ಮತ ಹಾಕ್ಸೋದಕ್ಕೆ ಅಷ್ಟೇ ಇವರಿಗೆ ಶಕ್ತಿ ಇದೆ. ಇನ್ನು 50,000 ಮತ ಹಾಕ್ಸೋದಕ್ಕೆ ಸಾಧ್ಯನಾ? ಇನ್ನು ನಂದಿಯ ಲೀಡರ್ ನಂದಿಯಲ್ಲೇ ರಾಜಕೀಯ ಮಾಡಬೇಕು. ಚಿಕ್ಕಬಳ್ಳಾಪುರದಲ್ಲಿ ರಾಜಕೀಯ ಮಾಡೋದಕ್ಕೆ ನಾನ್ ಬಿಡ್ತೀನಾ? ಪಕ್ಷವನ್ನ ಸಮರ್ಥನೆ ಮಾಡಿಕೊಳ್ಳದವರು ನಾಯಕರಾಗೋದಿಲ್ಲ. ಮುಂದಿನ ಚುನಾವಣೆಗಳಲ್ಲಿ ನಾನೇ ಟಿಕೆಟ್ ನೀಡ್ತೀನಿ ಅಂತ ವಿರೋಧಿಗಳಿಗೆ ಟಾಂಟ್ ಕೂಡ ನೀಡಿದ್ದಾರೆ. ಬೆಂಗಳೂರು ಬಾಯ್ಸ್ ರಕ್ಷಾರಾಮಯ್ಯ ಅವರನ್ನ ಕರೆದುಕೊಂಡು ಬಂದು ಹಾಳು ಮಾಡಿದ್ರು. ರಕ್ಷಾ ಅವರ ಬಳಿ ಹಣ ಇತ್ತು, ಟಿಕೆಟ್ ನೀಡಿದ್ರು ಗೆಲ್ಲಿಲ್ಲ ಅವರು. ಇವರ ಬದಲಿಗೆ ಮೊಯ್ಲಿ ಅವರಿಗೆ ನೀಡಿದ್ರೆ ಗೆಲ್ತಾ ಇದ್ರು ಅಂತ ಹೇಳಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಹೋಟೆಲ್ ಶ್ರೀ ಸಿಯೇರಾದಲ್ಲಿ ಬೆಂಬಲಿಗ ಕಾರ್ಯಕರ್ತರ ಸಭೆ ನಡೆಸಿದಂತಹ ಶಾಸಕ ಪ್ರದೀಪ್ ಈಶ್ವರ್ ಅವರು ನಗರ ಹೊರವಲಯದ ಶ್ರೀ ಸಿಯೇರಾ ಹೋಟೆಲ್ನಲ್ಲಿ ಭಾನುವಾರ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯಿತಿಯ ಚುನಾವಣೆಯ ಪೂರ್ವಭಾವಿ ಸಭೆಯ ಹೆಸರಿನಲ್ಲಿ ಕಾಂಗ್ರೆಸ್ ಮುಖಂಡರು ಮತ್ತೆ ತಮ್ಮ ಬೆಂಬಲಿಗರ ಸಭೆಯನ್ನ ಶಾಸಕ ಪ್ರದೀಪ್ ಈಶ್ವರ್ ಅವರು ನಡೆಸಿದ್ದಾರೆ. ಈ ಸಭೆಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ವಿರುದ್ಧ ನಿರಂತರವಾಗಿ ಪಿತೂರಿ ಸಭೆಗಳನ್ನು ನಡೆಸುತ್ತಿರುವಂತಹ ಜೊತೆಗೆ ಭಾಗವಹಿಸುತ್ತಿರುವ ಕಾಂಗ್ರೆಸ್ನ ಕೆಲವು ನಾಯಕರ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದ್ರು, ಅವರನ್ನ ನನ್ನ ಹತ್ತಿರಕ್ಕೂ ಸೇರಿಸೋದಿಲ್ಲ ಅಂತ. ತಮ್ಮ ವಿರೋಧಿಗಳ ವಿರುದ್ಧ ತೀವ್ರವಾಗಿ ಹರಿಹಾಯ್ದಿದ್ದಾರೆ ಪ್ರದೀಪ್ ಈಶ್ವರ್. ನಿಮ್ಮ ಮನೆಗಳಲ್ಲಿ ಯಾರಾದರೂ ಸತ್ರೆ ಕನಿಷ್ಠ 50 ಜನ ಬರೋದಿಲ್ಲ. ಅದು ಹೆಂಗ್ರಿ 5,000 ಮತ ಹಾಕಿಸ್ತೀರಾ ನೀವು? 50ರಿಂದ 200 ಮತ ಹಾಕ್ಸೋದಕ್ಕೆ ಅಷ್ಟೇ ಇವರಿಗೆ ಶಕ್ತಿ ಇದೆ. ಇನ್ನು 50,000 ಮತ ಹಾಕ್ಸೋದಕ್ಕೆ ಸಾಧ್ಯನಾ? ರಾಜಕಾರಣದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ಅರಿತುಕೊಳ್ಬೇಕು. ಆ ವಾಸ್ತವ ನನಗೆ ಚೆನ್ನಾಗಿ ಅರಿವಿದೆ ಅಂತ ವಿರೋಧಿಗಳಿಗೆ ತಿಳಿದಿದ್ದಾರೆ. TAPCMS ಚುನಾವಣೆಯಲ್ಲಿ 1 ಕೋಟಿ ರೂಪಾಯಿಗಳನ್ನ ಕೇಳಿದ್ರು. ಆದರೆ ಅವರು ಏನನ್ನೂ ಮಾಡಿಲ್ಲ, ಸುಮ್ಮನೆ ದಾರಿ ತಪ್ಪಿಸ್ತಿದ್ದಾರೆ ಅಷ್ಟೇ. ನನ್ನ ಭಯಪಡಿಸೋದಕ್ಕಾಗಿ ಸಾಧ್ಯನೇ ಇಲ್ಲ ಸ್ವಾಮಿ ನಿಮಗೆ. ನಾನು ಈ ಹಿಂದಿನ 3 ಚುನಾವಣೆಗಳನ್ನು ಮಾಡಿಲ್ಲ. ಮುಂದೆ ಬರುವಂತಹ ನಗರಸಭೆ, ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಚುನಾವಣೆಗಳನ್ನು ನಾನೇ ನಡೆಸ್ತೇನೆ. ಆಗ ನನ್ನ ತಾಕತ್ತು ಏನು ಅಂತ ತೋರಿಸ್ತೇನೆ ಅಂತ ಪ್ರದೀಪ್ ಈಶ್ವರ್ ಅವರು ಟೀಕೆ ಮಾಡಿದ್ದಾರೆ. ಇನ್ನು ನಂದಿಯ ಲೀಡರ್ ನಂದಿಯಲ್ಲೇ ರಾಜಕೀಯ ಮಾಡಬೇಕು. ಚಿಕ್ಕಬಳ್ಳಾಪುರದಲ್ಲಿ ರಾಜಕೀಯ ಮಾಡೋದಕ್ಕೆ ನಾನು ಬಿಡ್ತೀನಾ? ಈ ಹಿಂದಿನ ಶಾಸಕರು ಭಯ ಬೀಳ್ತಿದ್ದಾರಾ ಏನೋ ಗೊತ್ತಿಲ್ಲ, ಆದರೆ ನಾನಂತೂ ಭಯ ಬೀಳೋದಿಲ್ಲ. ಏನೇ ಸಮಸ್ಯೆ ಇದ್ರೂ ಸಹ 4 ಗೋಡೆಗಳ ನಡುವೆ ಕಿತ್ತಾಡಬೇಕು ಅಷ್ಟೇ. ಮಾಧ್ಯಮಗಳ ಮುಂದೆ ಹೋದರೆ ಸುಮ್ಮನೆ ಇರೋದಿಲ್ಲ ಅಂತ ಅವರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇನ್ನು ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಚುನಾವಣೆಗಳನ್ನು ನನ್ನ ನೇತೃತ್ವದಲ್ಲೇ ನಡೆಸ್ತೇನೆ. ನನ್ನ ಮೇಲೆ ನಂಬಿಕೆ ಇಡಿ. ರಾಜಕೀಯದಲ್ಲಿ ಒಂದು ಸಿದ್ಧಾಂತ ಇದೆ. ಬೂತ್ ಮಟ್ಟದಲ್ಲಿ 5 ಮಂದಿಯನ್ನು ಗುರುತಿಸಿ ಅವರಿಗೆ ಜವಾಬ್ದಾರಿಯನ್ನು ನೀಡಲಾಗುತ್ತೆ. ನಿಮ್ಮ ಎಲ್ಲ ಕಷ್ಟಗಳಿಗೂ ಸಹ ನಾನು ಜೊತೆಯಲ್ಲೇ ಇರ್ತೇನೆ. ಮುಂದಿನ ನಗರಸಭೆ ಚುನಾವಣೆಯಲ್ಲಿ ಯಾವುದೇ ರೀತಿಯ ಪ್ರಭಾವಿಗಳಿಗೆ ಮಣಿದು ಬಿ ಫಾರಂ ಅನ್ನು ನೀಡೋದಿಲ್ಲ. ವಾರ್ಡ್ಗಳಿಗೆ ಭೇಟಿ ನೀಡಿದಾಗ ಅನುದಾನವನ್ನು ಕೇಳ್ತಾರೆ. ಆದ ಕಾರಣ ಎಲ್ಲ ವಾರ್ಡ್ಗಳಿಗೆ ಭೇಟಿ ನೀಡೋದಕ್ಕೆ ಆಗ್ತಾ ಇಲ್ಲ. ನಗರಸಭೆಯಲ್ಲಿ ಬೇರೆ ಪಕ್ಷದ ಸದಸ್ಯರು ಸಹ ಇದ್ದಾರೆ. ಮುಂದೆ ನಮ್ಮ ಪಕ್ಷದವರು ಅಧಿಕಾರಕ್ಕೆ ಬಂದಾಗ ಪ್ರತಿ ವಾರ್ಡ್ಗೆ 5 ಕೋಟಿ ರೂಪಾಯಿಗಳ ಅನುದಾನವನ್ನು ನೀಡ್ತೇನೆ. ನಾನು ಶಾಸಕನಾದ ಮೇಲೆ ಪ್ರತಿ ಮನೆಗೂ ಸಹ ಭೇಟಿ ನೀಡಿ ಅವರಿಗೆ ಸೇವೆ ನೀಡಿದ್ದೇನೆ. ನಿಜವಾಗಿಯೂ ಪಕ್ಷಕ್ಕೆ ಕೆಲಸ ಮಾಡೋರು ಎಲ್ಲೋ ಇದ್ದಾರೆ. ನನ್ನ ಹತ್ತಿರ ಬಂದು ಸುಮ್ಮನೆ ಬಿಲ್ಡಪ್ ಕೊಡಬಾರ್ದು. ನಿಮ್ಮ ವಾರ್ಡ್ಗಳನ್ನು ನೀವೇ ನೋಡ್ಕೋಬೇಕು ಅಷ್ಟೇ ಅಂತ ಮುಖಂಡರಿಗೆ ಖಡಕ್ ಸೂಚನೆಯನ್ನು ಪ್ರದೀಪ್ ಈಶ್ವರ್ ಅವರು ನೀಡಿದ್ದಾರೆ. ಹೊಸದಾಗಿ ಸಂಘಟನೆ ಮಾಡೋಣ, ನನಗೆ ನೇರವಾಗಿ ಕರೆ ಮಾಡಿ, ನಿಮ್ಮನ್ನು ನಾನು ಕಾಪಾಡ್ಕೊಳ್ತೇನೆ. ಪಕ್ಷವನ್ನು ಸಮರ್ಥನೆ ಮಾಡಿಕೊಳ್ಳದವರು ನಾಯಕರಾಗೋದಿಲ್ಲ. ಮುಂದಿನ ಚುನಾವಣೆಗಳಲ್ಲಿ ನಾನೇ ಟಿಕೆಟ್ ನೀಡ್ತೀನಿ ಅಂತ ವಿರೋಧಿಗಳಿಗೆ ಟಾಂಟ್ ಕೂಡ ನೀಡಿದ್ದಾರೆ. ಇನ್ನು ಸಂಸದರ ಚುನಾವಣೆಯಲ್ಲಿ ವೀರಪ್ಪ ಮೊಯ್ಲಿ ಅವರಿಗೆ ಟಿಕೆಟ್ ನೀಡಿದ್ರೆ ಗೆಲ್ತಾ ಇದ್ರು. ರಕ್ಷಾರಾಮಯ್ಯ ಅವರ ಕೈ ಹಿಡಿದು ಕೇಳ್ಕೊಂಡೆ, ನೀವು 10 ಮಂದಿ ನಾಯಕರನ್ನ ನಂಬಿದ್ರೆ ಓಟ್ ಹಾಕ್ತಾರೆ, ನನಗೆ ಜವಾಬ್ದಾರಿಯನ್ನು ನೀಡಿದ್ರೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತೇನೆ. ಬೆಂಗಳೂರು ಬಾಯ್ಸ್ ರಕ್ಷಾರಾಮಯ್ಯ ಅವರನ್ನ ಕರೆದುಕೊಂಡು ಬಂದು ಹಾಳು ಮಾಡಿದ್ರು. ರಕ್ಷಾ ಅವರ ಬಳಿ ಹಣ ಇತ್ತು, ಟಿಕೆಟ್ ನೀಡಿದ್ರು ಗೆಲ್ಲಿಲ್ಲ ಅವರು. ಇವರ ಬದಲಿಗೆ ಮೊಯ್ಲಿ ಅವರಿಗೆ ನೀಡಿದ್ರೆ ಗೆಲ್ತಾ ಇದ್ರು ಅಂತ ಹೇಳಿದ್ದಾರೆ.
ಚಿಕ್ಕಬಳ್ಳಾಪುರ ನಗರದಲ್ಲಿ ಮುಸ್ಲಿಂ ಪ್ರಾಬಲ್ಯ ಇದೆ. ಮುಂಬರುವಂತಹ ನಗರಸಭೆ ಚುನಾವಣೆಯಲ್ಲಿ 28 ಸ್ಥಾನಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಕಾಣಲಿದ್ದು, ಅತಿ ಹೆಚ್ಚು ಮುಸ್ಲಿಂ ಅಭ್ಯರ್ಥಿಗಳಿಗೆ ಅವಕಾಶವನ್ನ ನೀಡೋದಾಗಿ ಭರವಸೆಯನ್ನ ನೀಡಿದ್ದಾರೆ. ಇನ್ನು ನನ್ನ ಸಮುದಾಯ ನನಗೆ ಪೂರ್ಣ ಪ್ರಮಾಣದಲ್ಲಿ ಮತ ಹಾಕಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಮುಸ್ಲಿಂ ಸಮುದಾಯ 100ಕ್ಕೆ 100ರಷ್ಟು ನನಗೆ ಮತ ಹಾಕಿದ್ದಾರೆ ಅಂತ ಪ್ರದೀಪ್ ಈಶ್ವರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಜೊತೆಗೆ ಸಭೆಯಲ್ಲಿ ಮಾಜಿ ಶಾಸಕರಾದಂತಹ KP ಬಚ್ಚೇಗೌಡ, ಅನ್ಸೂಯಮ್ಮ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯರಾದಂತಹ ಯಲುವಳ್ಳಿ ರಮೇಶ್ ಅವರು, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದಂತಹ KC ರಾಜಾಕಾಂತ್, KM ಮುನೇಗೌಡ, ಮುಖಂಡರಾದಂತಹ ಸುಧಾ ವೆಂಕಟೇಶ್, ಕೊಲ್ಲಾಡ್ಲು ರಾಮಚಂದ್ರ, KL ಶ್ರೀನಿವಾಸ್, ಡ್ಯಾನ್ಸ್ ಶ್ರೀನಿವಾಸ್, ವೆಂಕಟ್, ಪಕ್ಷದ ಪದಾಧಿಕಾರಿಗಳು, ಮುಖಂಡರು, ಬೆಂಬಲಿಗರು ಸಹ ಇದ್ರು. ಕಲಬುರಗಿ ಜಿಲ್ಲಾಧಿಕಾರಿಯ ಕುರಿತು ಅವಹೇಳನಕಾರಿ ಹೇಳಿಕೆ ನೀಡಿದಂತಹ ಬಿಜೆಪಿ MLC ರವಿಕುಮಾರ್ ಅವರ ವಿರುದ್ಧ ಸಹ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನು ರವಿಕುಮಾರ್ ಅವರು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಒಬ್ಬ ವ್ಯಕ್ತಿ UPSC ಪರೀಕ್ಷೆ ಬರೆದು 31ನೇ ರ್ಯಾಂಕ್ ಪಡೆಯೋದು ಅಷ್ಟು ತಮಾಷೆಯಾದಂತಹ ವಿಷಯ ಅಲ್ಲ. ಅವರ ಬಗ್ಗೆ ಇಷ್ಟು ಹಗುರವಾಗಿ ಮಾತನಾಡಿರೋದು ಎಷ್ಟು ಸರಿ? ಕಲಬುರಗಿಯ ಜಿಲ್ಲಾಧಿಕಾರಿ ಫೌಜಿಯಾ ಅವರು ದಕ್ಷ ಅಧಿಕಾರಿ ನಿಜ, ಆದರೆ ಇಂತಹ ಅಧಿಕಾರಿಯ ಬಗ್ಗೆ ಬೀದಿಯಲ್ಲಿ ನಿಂತು ಬಾಯ್ ಬಡ್ಕೊಳ್ಳೋದು ಎಷ್ಟು ಸುಲಭ ನಿಮಗೆ, ಆದರೆ UPSC ಕ್ರ್ಯಾಕ್ ಮಾಡೋದು ಅಷ್ಟು ಸುಲಭ ಅಲ್ಲ ರೀ ಅಂತ ಹೇಳಿದ್ದಾರೆ. ಬಿಜೆಪಿ ನಾಯಕ ರವಿಕುಮಾರ್ ಅವರು ವಿಧಾನ ಪರಿಷತ್ನ ಸದಸ್ಯರಾಗಿದ್ದಾರೆ. ಇನ್ನು ಅವರು ಸಂಸ್ಕಾರಹೀನರಾಗಿ ನಡೆಸ್ಕೊಳ್ತಾ ಇದ್ದಾರೆ ಅಂತ ಅವರ ಮನೆಯವರಿಗೆ ತಿಳಿದಿದ್ರೆ ಅವರಿಗೆ ರವಿ ಅನ್ನೋ ಬದಲು ಕೋತಿ ಅಂತ ಹೆಸರಿಡ್ತಾ ಇದ್ರು ಅಂತ ಪ್ರದೀಪ್ ಈಶ್ವರ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹೀಗೆ ಸಂಸ್ಕಾರಹೀನರಂತೆ ಕೋತಿ ರೀತಿ ವರ್ತನೆ ಮಾಡುವಂತಹ ರವಿಕುಮಾರ್ ಅವರನ್ನ ಅಧಿವೇಶನದ ಒಳಗೆ ಮಾರ್ಷನ್ ಹೇಗೆ ಬಿಡ್ತಾರೋ ಅನ್ನೋದೇ ಯಕ್ಷ ಪ್ರಶ್ನೆ ಅಂತ ಪ್ರದೀಪ್ ಈಶ್ವರ್ ಅವರು ಟೀಕೆ ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.